ಬಾಜಿ ದರಗ ದೊಡ್ಡವ್ರ ಮೇಲೆ ಗೀತಾಡಿ ಅಂತ ದೊಡ್ಡವರು ಅಂತ ಅಂದ್ರೆ ಕೂಡ ಮೇಲೆ ಮೊದಲು ಪಾಠ ಹಂಗೆ ನೋಡ್ಬೋದಲ್ಲ. ಸ್ನೇಹಿತರೆ, ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಏಕಲವ್ಯನ ಮಗಳು ಮಾಲಾಶ್ರೀ ಸೀಮಂತ ಕಾರ್ಯಕ್ರಮ ಬಹಳ ವಿಶೇಷವಾಗಿದ್ದು ನವಾಜ್ ಅವರನ್ನ ಚಪ್ಪಾಳೆ ಮೂಲಕ ನಾವು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಸ್ನೇಹಿತರೆ, ನೀವೊಂದು ಸ್ಟಾರ್ಟ್ ಮಾಡಿ ಅಣ್ಣ, ನಾವು ಮಾಡೋಣ. ಅಲ್ಲ, ನಾನು ಹೇಳಕ್ ಹೋಗಿ ಮೈಂಡಿಗೆ ಬರ್ದೆ ಆಪ್ ಆಗ್ಬಿಡ್ತದೆ. ನೀನು ಹೇಳ್ತೀನಿ ಅಣ್ಣ. ನಾನು ಹಣ ಅಂದಿದ ತಕ್ಷಣ ಚಿಕ್ಕ ಮಕ್ಕಳೆಲ್ಲ ಆಗ್ಬಿಡ್ತಾರೆ ಡರ್ರು. ನಾನು ಹಣ ಅಂದಿದ ತಕ್ಷಣ ಚಿಕ್ಕ ಮಕ್ಕಳೆಲ್ಲ ಆಗ್ಬಿಡ್ತಾರೆ ಡರ್ರು. ಆದ್ರೆ ನೋಡೋ ಪ್ರತಿಯೊಬ್ರು ಇಷ್ಟಪಡುವಂತ ವ್ಯಕ್ತಿ ಅರವಿಂದ್ ಲಿಂಬಾವಳಿ ಸರ್ರು. ಅಣ್ಣ, ಈ ಕಾರು ಬೈಕ್ಗಳಿಗಿರುತ್ತೆ ಟೈರು, ಈ ಕಾರು ಬೈಕ್ಗಳಿಗಿರುತ್ತೆ ಟೈರು. ಆದ್ರೆ ನಮ್ಮ ಅರವಿಂದ್ ಸರ್ ಯಾವತ್ತಿದ್ರು ಫುಲ್ಲು ಫೈರ್ ಸರ್. ಒಳ್ಳೇದಾಗ್ಲಿ ಸರ್, ಥ್ಯಾಂಕ್ ಯು. ವರ್ತೂರಣ್ಣಗೊಂದು ಹೇಳು ಅಣ್ಣ. ಇವ್ರನ್ನ ನೋಡಿದ ತಕ್ಷಣ ಪ್ರತಿಯೊಬ್ಬರಲ್ಲೂ ಬರುತ್ತೆ ಜೋಶು. ಹಳ್ಳಿಕಾರನ್ನ ಎಲ್ಲಿದ್ರು ಇವ್ರನ್ನ ನೋಡಿದ್ರೆ ಬರುತ್ತೆ ಜೋಶು. ಯಾಕಂದ್ರೆ ಹಳ್ಳಿಕಾರ ಒಡೆಯ ನಮ್ಮೆಲ್ಲರಿಗೂ ಇಷ್ಟ ಆಗೋ ವ್ಯಕ್ತಿ ನಮ್ಮ ಅಣ್ಣ ವರ್ತೂರ್ ಸಂತೋಷ್. ಥ್ಯಾಂಕ್ ಯು. ಈಗ ಒಂದು ಸನ್ಮಾನ ಹೇಳ ಇಲ್ಲೊಂದು ಹೇಳು ಅಣ್ಣ. ಇವಾಗ ಅಲ್ಲೆಲ್ಲ ಹೋಗಿದ್ವಿ, ಎಲ್ಲ ಎಣ್ಣೆ ಹೊಡ್ಕೊಂಡಿದ್ರಿ, ಅದಕ್ಕೆ ಹೇಳ್ತೀನಿ. ಎಣ್ಣೆ ಹೊಡೆದ್ರೆ ಎಲ್ಲರೂ ಆಗ್ಬಿಡ್ತಾರೆ ಡಿಂಗು. ಎಣ್ಣೆ ಹೊಡೆದ್ರೆ ಎಲ್ಲ ಡಿಂಗ್ ಆಗ್ಬಿಡ್ತಾರಲ್ಲ ಸರ್, ಫುಲ್ಲು ಟೈಟ್ ಆಗಿ. ಎಣ್ಣೆ ಹೊಡೆದ್ರೆ ಎಲ್ಲರೂ ಆಗ್ಬಿಡ್ತಾರೆ ಡಿಂಗು. ಹಳ್ಳಿಕಾರ್ ಒಡೆಯ ಯಾವತ್ತಿಂದ್ರು ಕಿಂಗು. ಶರ್ಮಾ ಸಂತೋಷ್ ಅವ್ರಿಗೆ ಒಂದು ಪ್ರೀತಿಯ
ಸಾರ್ಗೆ ಸನ್ಮಾನ ಮಾಡ್ಬೇಕಂತ ಸ್ಟೇಜಿಗೆ ಕರೆಸಿದ್ರೆ ಸಾರೇ ಸಂತೋಷ ಅಣ್ಣಗೆ ಸನ್ಮಾನ ಮಾಡ್ತವ್ರೆ. ಇದು ನಮ್ಮ ಸಂತೋಷ ಅಣ್ಣನ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನ ಅಂದರೆ. ಬರಲಿ ಒಂದು ಜೋರಾದ ಚಪ್ಪಾಳೆ. ಅಣ್ಣ ನಿಜವಾಗ್ಲೂ ನಿನ್ನ ಮನಸ್ಸು ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ಜನ ಸಂಪಾದನೆ ಮಾಡಿಬಿಟ್ಟಿದ್ಯ ಅಣ್ಣ. ಸಾರು ಇಲ್ಲಿ ನಾನು ತುಂಬ ಕಡೆ ಸಾರು ನೋಡಿದ್ದೀನಿ, ಎಲ್ಲಿ ಜಾಸ್ತಿ ಹೊತ್ತು ಅವರು ನಿಲ್ಲಲ್ಲ, ಆತತ್ರವಾಗಿ ಹೋಗ್ತಾ ಇರ್ತಾರೆ, ಕೆಲಸ ಇರುತ್ತೆ. ಆದರೆ ನಿನಗೋಸ್ಕರ ಅವ್ರು ನಿಂತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪ್ರೀತಿಸ್ತಾರೆ ಅಂತ. ಸರ್, ನಮ್ಮ ಹೊರತರು ಸಂತೋಷ ಅಣ್ಣ, ಹಾಗೆಯೇ ನಮ್ಮ ಹಳ್ಳಿಕಾರಸು ಸೀಮಂತ, ಮಾಲಾಶ್ರೀ, ಅದ್ರ ಸೀಮಂತ, ಏಕಲವ್ಯ, ಇದನ್ನೆಲ್ಲ ಉದ್ದೇಶ ಒಂದು ಎರಡು ಮಾತಾಡ್ಬೇಕು ಸರ್. ಇವತ್ತು ಒಂದು ವಿಶೇಷವಾದಂಥ ದಿನ ಅಂತ ನಾನು ಭಾವಿಸ್ತೀನಿ. ನನಗೆ ನಿನ್ನೆ ಸಂತೋಷ್ ಮತ್ತು ಶ್ರೀಧರ್ ಅವರು ಕರೆಯಕ್ಕೆ ಬಂದರು. ಏನು ಕಾರ್ಯಕ್ರಮ ಅಂತ ಹೇಳಿದರೆ, ಮಾಲಾಶ್ರೀ ಅವರಿಗೆ ಶ್ರೀಮಂತ ಕಾರ್ಯಕ್ರಮ. ಯಾರು ಮಾಲಾಶ್ರೀ ಅಂದರೆ ನಮ್ಮ ಹಸು ಸರ್ ಅಂತ ಹೇಳಿದರು. ಈಗ ಇವ್ರು ಮಾತನಾಡುವಾಗ ಹೇಳಿದರು, ಇವ್ರಿಗೂ ಆಶ್ಚರ್ಯ ಆಗಿದೆ, ನನಗೂ ಆಶ್ಚರ್ಯ ಆಗಿದೆ. ಹಸುವಿನ ಎರಡು ವಿಷಯಗಳ ಬಗ್ಗೆ ನನಗೆ ಆಶ್ಚರ್ಯ ಆಗಿರೋದು. ಒಂದು, ನಮ್ಮ ಸಂತೋಷ್ ಮಾಡ್ತಾ ಇರ್ತಕ್ಕಂಥ, ಅವನೇ ಸಾಕಿರ್ತಕ್ಕಂಥ ಮಾಲಾಶ್ರೀಗೆ ಶ್ರೀಮಂತತನ ಮಾಡ್ತಾ ಇರೋದು. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಗರ್ಭಿಣಿಯರಾದಾಗ ಮಾಡುವಂಥ ಕಾರ್ಯ ಇದು. ಹಸುನೂ ಕೂಡ ನಾವು ದೇವರಂತ ಭಾವಿಸ್ತೀವಿ, ನಾವು ಮಾತಿನಲ್ಲಿ ಹೇಳ್ತೀವಿ ಅಷ್ಟೇ. ಆ ರೀತಿ ನಿಜ ಕೃತಿ ರೂಪದಲ್ಲಿ ತಂದು ಅದನ್ನು ದೇವಿಯ ಸ್ವರೂಪದಲ್ಲಿ ನೋಡಿ ಅದಕ್ಕೂ ಶ್ರೀಮಂತ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಹಳ್ಳಿಕಾರ್ ಸಂತೋಷ್ ಅವರು ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಅವ್ರಿಗೆ ಸಲ್ಲಿಸ್ತೀನಿ. ಇನ್ನೊಂದು ಆಶ್ಚರ್ಯ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಈ ಕರೋಡ್ಪತಿ ಪ್ರೋಗ್ರಾಮ್ ಬರುತ್ತೆ ಗೊತ್ತಾ, ನೋಡಿದ್ದೀರಾ? ಅಮಿತಾಬ್ ಬಚ್ಚನ್ ಅವರು ಕಂಡಕ್ಟ್ ಮಾಡುವಂಥ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಒಬ್ಬರು ಪಾರ್ಟಿಸಿಪೆಂಟ್, ಕೋನ್ ಮನೆಗ ನಮ್ಮ ಅಮ್ಮನೈ ಮನೆಗೆ ಕರೋಡ್ಪತಿ, ಅದರಲ್ಲಿ ಒಬ್ಬ ಪಾರ್ಟಿಸಿಪೆಂಟ್ ಅಮಿತಾಬ್ ಬಚ್ಚನ್ಗೆ ಬುದ್ಧಿವಾದ ಹೇಳ್ತಾನೆ. ಏನು ಬುದ್ಧಿವಾದ ಹೇಳ್ತಾನೆ? ಸ್ವತಃ ತಾನು ನಾನು ಹಾಲು ಕುಡಿಯೋದಿಲ್ಲ ಅಂತ ಹೇಳ್ತಾನೆ, ಮತ್ತು ಆ ಹಾಲನ್ನು ಟೀ ಕಾಫಿಗಾಗಲಿ ಬಳಸೋದು ಇಲ್ಲ ನಮ್ಮ ಮನೆಯಲ್ಲಿ. ಹಸುವಿನ ಹಾಲು, ಪ್ರಾಣಿಗಳ ಹಾಲನ್ನು ನಾವು ಬಳಸೋದಿಲ್ಲ. ಯಾಕೆ ಅಂತ ಕೇಳ್ತಾರೆ ಅಮಿತಾಬ್ ಬಚ್ಚನ್ ವಾಪಸ್. ಅದು ಹಾಲು ರಿಸರ್ವ್ ಇರೋದು ಆ ಹಸು ಏನು ಮಗುವನ್ನು ಹಾಕತ್ತಲ್ಲ, ಈಗೇನು ಶ್ರೀಮಂತ ಆಗಿ ಇನ್ನೊಂದು ತಿಂಗಳಿಗೆ 1.5 ತಿಂಗಳಿಗೆ ಮಗು, ಗಂಡು ಮಗುನಾಗತ್ತೋ ಹೆಣ್ಣು ಮಗುನಾಗತ್ತೋ ಗೊತ್ತಿಲ್ಲ, ಆದಾಗ ಆ ಹಾಲು ಅವರಿಗೋಸ್ಕರ ರಿಸರ್ವ್ ಇರೋದು, ಜನಕ್ಕಲ್ಲ. ಅದು ಸಾಮಾನ್ಯವಾಗಿ ಗರ್ಭಿಣಿ ಇದ್ದಾಗ ಹಸು ಹಾಲು ಕೊಡೋದಕ್ಕೆ ಪ್ರಾರಂಭ ಮಾಡುತ್ತೆ, ಮತ್ತು ಆ ಮಗು ಏನು ಹಾಲು ಕುಡಿದು ದೊಡ್ಡದಾಗುವಷ್ಟು ಹೊತ್ತಿಗೆ ಹಾಲು ಕೊಡೋದು ನಿಲ್ಲಿಸತ್ತೆ. ಹೌದಾ? ಹಸು ಸಾಕಿರೋರಿಗೆ ಗೊತ್ತಿದೆ ಇದು. ನಮ್ಮ ಅಮ್ಮನೂ ಹಸು ಸಾಕಿದ್ರು, ಆದರೆ ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಇಲ್ಲಿ ಅದನ್ನು ಕೇಳಿ ನನಗೆ ಆಶ್ಚರ್ಯ ಆಯಿತು. ನಾನು ಹಸುವಿನ ಹಾಲನ್ನು, ಪ್ರಾಣಿಗಳ ಹಾಲನ್ನು ನಾನು ಬಳಸೋದಿಲ್ಲ. ಅದು ಯಾರಿಗೋಸ್ಕರ ರಿಸರ್ವ್ ಅಂತ ಹೇಳಿದರೆ, ಅದಕ್ಕೆ ಹುಟ್ಟುವಂಥ ಮಕ್ಕಳಿಗೋಸ್ಕರ ಅದು ಹಾಲು ರಿಸರ್ವ್ ಆಗಿರೋದು. ನಾವು ಮನುಷ್ಯರು ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ. ಯಂತ್ರಗಳ ಮುಖಾಂತರ ಈಗ ಹಾಲನ್ನು ಹೀರುವಂಥ ಕೆಲಸನೂ ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ಇದು ನಿಲ್ಲಿಸಬೇಕು ಅಂಥೇಳಿ ಅಮಿತಾಬ್ ಬಚ್ಚನ್ಗೆ ಅವನು ಬುದ್ಧಿವಾದ ಹೇಳ್ತಾನೆ. ಅಮಿತಾಬ್ ಬಚ್ಚನ್ ಅವರು ಅದನ್ನು ಒಪ್ಕೊಳ್ತಾರೆ. ಆ ರೀತಿಯ ಒಂದು ಕ್ರಾಂತಿಕಾರಿ ಕೆಲಸಗಳನ್ನು ಸಂತೋಷ್ ಥರದವರು ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಸನಾತನ ಧರ್ಮದಲ್ಲಿ ಹಸುವಿಗೆ ಅದೇ ಆದಂಥ ಒಂದು ಸ್ಥಾನಮಾನ ಇದೆ. ಅದು 33 ಕೋಟಿ ದೇವರುಗಳ ವಾಸ ಅಂತ ಹೇಳಿದರೆ ಹಸುವಿನಲ್ಲಿ ಅಂತ ನಾವು ಹಿಂದೂಗಳು ಭಾವಿಸ್ತೀವಿ. ಸಹಾಯ ಮಾಡ್ಬೋದು, ಆದರೆ ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ, ಅದು ಸಂತೋಷ್ ಥರದವರೇ ಮಾಡಲಿಕ್ಕೆ ಸಾಧ್ಯ. ಹಳ್ಳಿಕಾರ್ ಸಂಸ್ಕೃತಿ ಇರ್ತಕ್ಕಂಥ ಹಸುಗಳು, ಆ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಹಳ್ಳಿ ಕಾರ್ ಅಂದ್ರೇನು? ಕಾರ್ ಅಂದ್ರೇನು? ನಾವು ಓಡಾಡ್ತಾ ಇದ್ದೀವಲ್ಲ ಕಾರು,
ಹಳ್ಳಿ ಕಾರ್ ಅಂದರೆ ರಥ ಅಂದರೆ ಬಂಡಿ ಕಟ್ಕೊಂಡು ಹೋಗ್ತಿದ್ವಲ್ಲ, ಬಂಡಿ ರಸ್ತೆ ಅಂತಿದ್ರು ಮುಂಚೆ, ಗೊತ್ತಾ? ಕಾಲ್ ರಸ್ತೆ, ಬಂಡಿ ರಸ್ತೆ. ಬಳಗೆರೆನಲ್ಲಿ ಇದ್ದಿದ್ದೆ ನಾವು. ಕಾಲ್ ರಸ್ತೆ ಇತ್ತ, ಬಂಡಿ ರಸ್ತೆ ಇತ್ತ? ಬಂಡಿ ರೋಡಾ? ಬಂಡಿ ಓಡಾಡ್ತಾ ಇರುವಂಥ ರೋಡು. ಈಗೆಲ್ಲ ಇತ್ತೀಚೆಗೆ 21ನೇ ಶತಮಾನಕ್ಕೆ ಹೋಗ್ಬಿಟ್ಟಿದ್ವಿ, ದೊಡ್ಡ ದೊಡ್ಡ ವೆಹಿಕಲ್ಗಳು ಬಂದ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ದಿವಸ ಆದರೆ ಟ್ರಾಫಿಕ್ ಜಾಸ್ತಿ ಮೇಲೆ ಹೋಗುವಂಥ ವೆಹಿಕಲ್ಸು ಬರ್ತವೆ. ಆಗಲೇ ರಿಸರ್ಚ್ ಆಗಿದೆ ಅದ್ರ ಬಗ್ಗೆ. ಸೊ ಅಂಥ ಒಂದು ಪರಿಸ್ಥಿತಿ ಇದೆ, ಅದು ಬೇರೆ ಬಿಡಿ. ಸೊ ಹಳ್ಳಿಗಳಲ್ಲಿ ಓಡಾಡ್ತಾ ಇದ್ರು ಮುಂಚೆ ಅಂತ ಹೇಳಿದರೆ ಬಂಡಿ ಕಟ್ಕೊಂಡು ಹೋಗ್ತಾ ಇದ್ರು. ಸೊ ಹಾಗಾಗಿ ಅಂಥ ನಮ್ಮ ಸಂಸ್ಕೃತಿ, ಆ ಪರಂಪರೆಯನ್ನು ಉಳಿಸ್ಬೇಕು. ಈಗ ಸಂತೋಷ್ ಹೇಳಿದರು, ಅವ್ರ ಹೆಸರು ಸಂತೋಷ ತಾನೇ? ಹಾಂ, ಏನು ಹೇಳಿದರು ಅಂತ ಹೇಳಿದರೆ, ಈ ನಮ್ಮ ಸಂತೋಷ್ ಅವ್ರು ಶುರು ಮಾಡಿರುವಂಥ ಕಾರ್ಯಕ್ರಮ ಇಡೀ ದೇಶದಲ್ಲಿ ಶುರು ಆಗತ್ತೆ ನೋಡಿ ಅನ್ನುವಂಥ ಮಾತನ್ನು ಹೇಳಿದರು. ನನಗೂ ಹಾಗೆ ಅನ್ನಿಸ್ತಾ ಇದೆ. ಈ ಕಾರ್ಯಕ್ರಮದ ಯಾರ್ಯಾರ ಹತ್ರ ಮೊಬೈಲ್ ಇದೆ ರೆಕಾರ್ಡ್ ಮಾಡಿ, ದಯವಿಟ್ಟು ಹಾಸುವಿಂದ ರೆಕಾರ್ಡ್ ಮಾಡಿ, ಇವ್ರು ಇಂಟರ್ವ್ಯೂ ತಗೊಳ್ಳಿ, ಅದನ್ನು ದಯವಿಟ್ಟು ಪ್ರಚಾರ ಮಾಡಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ಫೇಸ್ಬುಕ್ನಲ್ಲಿ ಹಾಕಿ, ಯೂಟ್ಯೂಬಲ್ಲಿ ಹಾಕಿ, ನಿಮ್ಮ ವಾಟ್ಸಪ್ನಲ್ಲಿ ಹಾಕಿ. ಯಾರ್ಯಾರು ಇದು ಪ್ರಚಾರ ಆಗಬೇಕು, ಆ ಪ್ರಚಾರ ಆಗಿ ಅವ್ರ ಮನೆಯಲ್ಲಿರ್ತಕ್ಕಂಥ ಹಸುಗಳ ಬಗ್ಗೆನೂ ಶ್ರೀಮಂತ ಕಾರ್ಯ ನಡೆಯುವಂಗೆ ಆಗಬೇಕು. ಆ ರೀತಿ ಪ್ರಚಾರವನ್ನು ನಾವು ಕೊಡೋಣಂತೆ. ಒಂದು ಹೊಸ ಸಂಸ್ಕೃತಿಯನ್ನು, ಹೊಸ ವಿಚಾರವನ್ನು, ಹೊಸ ಆಚಾರವನ್ನು ಸಂತೋಷ್ ಪ್ರಾರಂಭ ಮಾಡಿದ್ದಾರೆ. ಸೊ ಅದಕ್ಕೆ ಹೃತ್ಪೂರ್ವಕವಾದಂಥ ಮತ್ತೊಂದು ಬಾರಿ ಅವರಿಗೆ ಅಭಿನಂದನೆಗಳನ್ನು ಹೇಳಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಭಾಳ ಕ್ಯೂರಿಯಾಸಿಟಿಯಿಂದ ಬಂದವನು. ನನಗೆ ಹೇಳಿದರು ಸಂಜೆ 6:30 ಬನ್ನಿ ಅಂತಂದರು ಶ್ರೀಧರ್. 6:30 ಯಾಕೆ ಅಂದೆ. ಅವಾಗ ಸಂತೋಷ್ ಅವ್ರ ಕಾರ್ಯಕ್ರಮ ಇರುತ್ತೆ, ಅದಕ್ಕೆ ಬನ್ನಿ, ನಿಮ್ಮ ಜನ ಎಲ್ಲ ಇರ್ತಾರೆ ಅಂತ. ನಾನು ಜನ ಬೇಕಾಗಿಲ್ಲ ನನಗೆ, ಇದೇನು ಕಾರ್ಯಕ್ರಮ, ಇದೇನು ಮಾಡ್ತಾ ಇದ್ದಾರೆ ಅಂತ ಉತ್ಸುಕತೆಯನ್ನು ತಿಳ್ಕೊಳ್ಳೋ ಸಲುವಾಗಿ ಬಂದಿದ್ದೀನಿ. ಮತ್ತು ಅದನ್ನು ಪ್ರಚಾರ ಮಾಡೋಕ್ಕೆ ಜನ ಇದ್ದಾಗ ಮಾತಾಡಿದರೆ ಒಳ್ಳೆಯದು ಅಂಥೇಳಿ ಅಂದ್ಕೊಂಡು 6:30 ಬಂದಿರೋದು ನಾನು. ಸೊ ಅದಕ್ಕೆ ಈ ರೀತಿಯ ಚಟುವಟಿಕೆಗಳಿಗೆ ನಾವು ಬೆಂಬಲಿಸೋಣಂತೆ. ಒಂದು ಕಾರ್ಯಕ್ರಮ ಹಿಂದೆ ಮಾಡ್ತೀನಿ ಅಂತ ಹೇಳಿದರು ಸಂತೋಷ್, ನಮ್ಗೆ ಮಾತು ಕೊಟ್ಟಿದ್ದೀರಾ? ಯಾವತ್ತಂತ ನಿಶ್ಚಯ ಮಾಡಿ. ಹಾಂ, ಮಾತಾಡಿದ್ರಿ ಅಂದರೆ ಮಾತಾಡ್ತಾನೇ ಇರಬೇಡಿ, ಅದು ಇಂಪ್ಲಿಮೆಂಟ್ ಆಗಬೇಕಲ್ಲ. ಹಾಂ, ಜಾಗ ಬೇಕಾಗತ್ತೆ ದೊಡ್ಡದಕ್ಕೆ. ಯಾಕಂದರೆ ಬಂಡಿಗಳನ್ನು ಓಡಿಸ್ಬೇಕಂತಾದರೆ, ಹಸುಗಳನ್ನು ಓಡಿಸ್ಬೇಕಂತಾದರೆ ಜಾಗ ಬೇಕಾಗತ್ತೆ. ಬೆಂಗಳೂರಿನಲ್ಲಿ ಜಾಗ ಸಿಗೋದು ಕಷ್ಟ. ದೊಡ್ಡ ಜಾಗ ಇದ್ರೆ ಯಾರು ಎನ್ಕ್ರೋಚ್ಮೆಂಟ್ ಮಾಡಿ ಫೇಕ್ ಡಾಕ್ಯುಮೆಂಟ್ ಮಾಡಿಕೊಂಡು ಹೊಡೆದು ಬಿಡ್ತಾರೆ ಇಲ್ಲಿ. ಅಲ್ಲೇನಪ್ಪ ನಾರದ್ ಮನಿ, ಹೌದಿಲ್ಲ? ನಾನು ನಿನ್ಗೆ ಗೊತ್ತಿದ್ದಾರೆ ತಾನೆ ಕೆಲವರು, ಅಥವಾ ನೀನು ಮಾಡ್ತಿದ್ದೀಯಾ? ಇಲ್ಲ. ಸೊ ಅಂಥ ಕೆಲಸ ಬೆಂಗಳೂರಲ್ಲಿ ಭಾಳ ನಡೆಯುತ್ತೆ. ಅದೇನೇ ಇರಲಿ, ಎಲ್ಲರೂ ಬೆಂಬಲ ಕೊಡೋಣಂತೆ. ಆ ರೀತಿಯ ಚಟುವಟಿಕೆಗಳಿಗೆ ಯಾವತ್ತೂ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶಾಸಕರಿಗೆ, ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತಾಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಂಗೆ ಲಾಸ್ಟ್ ಇನ್ನೊಂದು ಡೈಲಾಗು, ಬಟ್ ಈ ಸಲ ಜೋಶಲ್ಲಿ ಇರ್ಬೇಕೆಲ್ಲ. ಜೋಶಲ್ಲಿ ಇದ್ರೆ ಡೈಲಾಗ್ ಒಳ್ಳೆ ಬರುತ್ತೆ. ಅಣ್ಣ ಇನ್ನ ಜೋಶ್ ಬೇಕಣ್ಣ, ಅಣ್ಣ ಇನ್ನೊಂಚೂರು ಅಣ್ಣ. ಬೆಳಿಬೇಕು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ ಕನಸು, ಬೆಳಿಬೇಕು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ ಕನಸು. ಆದ್ರೆ ಅರವಿಂದ್ ನಿಂಬೆ ಸರ್ದು ಮಗು ತರ ಮನ್ಸು. ಅಣ್ಣ ಏನೇ ಟೀಕೆಗಳು ಬಂದ್ರು ಹೊಡ್ಕೊಂಡು ಹೋಗ್ತಾರೆ ಡ್ಯಾಶು, ಏನೇ ಟೀಕೆಗಳು ಬಂದ್ರು ಹೊಡ್ಕೊಂಡು ಹೋಗ್ತಾರೆ ಡ್ಯಾಶು. ಯಾಕಂದ್ರೆ ಅಲ್ಲಿ ನಿಂತಿರೋದು ನಮ್ಮ ಹಳ್ಳಿಕಾರ ಒಡೆಯ ಸಂತೋಷ. ಎಲ್ರಿಗೂ ಇವಾಗ ಸರ್ಗೆ ಕಳಿಸ್ಕೊಡ್ತಾ ಇದೀವಿ. ಅದಾದ್ಮೇಲೆ ಇನ್ನ ಕಾರ್ಯಕ್ರಮ ಮುಂದುವರಿಯುತ್ತೆ. ಇನ್ನ ಬೇಜಾನ್ ಡೈಲಾಗ್ಗಳಿದೆ, ಬಟ್ ಜೋಶಲ್ಲಿ ಇರ್ಬೇಕಷ್ಟೇ ನೀವು. ಥ್ಯಾಂಕ್ ಯು. ಹೋಗಿದ ತಕ್ಷಣ ಸ್ಪಂದನೆ ಮಾಡಿ ನಮಗೆ ಗೌರವ ಕೊಟ್ಟು ನಿನ್ನೆ ಹೋಗಿ ಹೇಳಿದ್ದು ಇವತ್ತು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಆಮೇಲೆ ವೇದಿಕೆ ಮೇಲೆ ನಿಂತ್ಕೊಂಡು ನಾವು ಯಾವತ್ತೂ ಹೇಳಿದ ಮಾತನ್ನ ಮೆಲುಕಾಗ್ತಾ ಇದ್ದಾರಲ್ಲ, ಅದಕ್ಕೊಂದು ಚಪಾಳೆ ಹೊಡೀರಿ. ಹಳ್ಳಿಕಾರ್ ರೇಸ್ ನಡೆಸಬೇಕು ಊರ್ತೂರಲ್ಲಿ ಅಂತ ಅವರು ಅವತ್ತೇ ಹೇಳಿದ್ರು. ಇದು 2 ವರ್ಷ ಹಿಂದಿನ ಮಾತು. ನಿಮ್ಮ ಹತ್ರ ಬಂದು ಡಿಸ್ಕಷನ್ ಮಾಡ್ತಿರೋಣ. ಜನವರಿಯಿಂದ ಮಾರ್ಚ್ ಒಳಗಡೆ ಆ ಟೈಮಲ್ಲಿ ಮಾಡೋಣ. ಇಲ್ಲಿಂದ ಮುಖಂಡರು ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಗೋಮಾತೆ ಉಳಿಸ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳೋದಲ್ಲ, ಕಾರ್ಯಕ್ರಮ ರೂಪದಲ್ಲಿ ಇವತ್ತು ನಮ್ಮ ಜೊತೆ ನಿಂತು ಏನಾದರೂ ಮಾಡಿದ್ದಾರೆ ಅಂದರೆ ಪ್ರಪ್ರಥಮ ಶಾಸಕರು ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬ್ರೆ ಆಗ್ತಾರೆ. ಯಾಕಂತಂದರೆ ಯಾರು ಇವತ್ತವರೆಗೂ ನಿಂತು ನಮ್ಮ ಜೊತೆ ಮಾಡಿಲ್ಲ. ಇದು ಏನಾದರೂ ಮಾಡಿದ್ರೆ ನೆಕ್ಸ್ಟು ಫಸ್ಟ್ ಶಾಸಕರು ಇವರೇ ಆಗ್ತಾರೆ. ಅದು ಇವರಿಂದನೇ ಪ್ರಾರಂಭ ಆಗಲಿ. ಯಾಕಂತಂದರೆ ಹಸುನ ಸಾಕಾಗದಿರೋ ಇದ್ರೂ ಹಸುನ ಮೆರೆಸೋದೈತಲ್ಲ, ಅದನ್ನು ಕರೆಸಿ ಅವ್ರು ಗೌರವ ಕೊಡೋದೈತಲ್ಲ, ಅದಕ್ಕಿಂತ ಮಹತ್ ಕಾರ್ಯ ದೊಡ್ಡದು ಯಾವುದೂ ಇಲ್ಲ. ಅದಕ್ಕೆ ಅಣ್ಣ ಕುತ್ಕೊಳ್ರಿ, ಅಣ್ಣ ಮಂಜಣ್ಣ ಕುತ್ಕೊಳ್ರಿ.
ಈಗ ಶಾಸಕರಿಗೆ ಒಂದು ಸಣ್ಣದಾಗಿ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಸ್ವಲ್ಪ ಅನುವು ಮಾಡಿಕೊಟ್ರೆ ಇಲ್ಲಿ ನಾವು ಸನ್ಮಾನ ಮಾಡೋದಕ್ಕೆ ಅವಕಾಶ ಆಗುತ್ತೆ. How